ಹಾಯ್ ಹಲೋ ಫ್ರೆಂಡ್ಸ್, ಶ್ರೀಶಾ ಚಾನಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಅಂತ ಹೇಳ್ತಾ, ನಾವು ಕೊಡೆಕಲ್ ಬಸವಣ್ಣ ಅಂದರೆ ಯಾದಗಿರಿ ಡಿಸ್ಟಿಕಲ್ಲಿರೋ ಹುಣಸಗಿ ತಾಲೂಕಿನ ಕೊಡೆಕಲ್ ಬಸವಣ್ಣ ಜಾತ್ರೆಗೆ ಬಂದಿದ್ವಿ. ನಿಮಗೆಲ್ಲ ಗೊತ್ತಿರ್ಬೋದು, ಕೊಡೆಕಲ್ ಬಸವಣ್ಣ ಕಾಲಿಯೋಗಿ ಬಸವಣ್ಣ ಅಂತಂದೇಳಿ ಕರೀತಾರೆ. ಇಲ್ಲೇ ನೋಡ್ರಿ, ಕೊಡೆಕಲ್ ಬಸವಣ್ಣ ದೇವಸ್ಥಾನ ಅಂದರೆ ಐಕ್ಯ ಸ್ಥಳ, ಅವರು ಇಲ್ಲಿ ಐಕ್ಯ ಆಗಿರೋ ಸ್ಥಳ. ಇಲ್ಲಿ ಬಂದಿದ್ವಿ ನಾವು. ಇಲ್ಲಿ ಜಾತ್ರೆ ಇರುತ್ತೆ, ಅಂದರೆ ಕಾರ್ತಿಕ ಮಾಸದಲ್ಲಿ ಜಾತ್ರೆ ಇರುತ್ತೆ, ತೇರಾಗುತ್ತಂತೆ. ಜಾತ್ರೆ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಕೆ ಅಂತಂದೇಳಿ ಬಂದಿದ್ವಿ. ತುಂಬ ದೊಡ್ಡ ಜಾತ್ರೆ ಇತ್ತು. ಇಲ್ಲಿ ಪ್ರಮಾಣದಲ್ಲಿ ನೋಡಿದರೆ ನಮ್ಮ ಸೈಡೆಲ್ಲ ಮೈಲಾರ ಜಾತ್ರೆ ಅಂತವಲ್ಲ, ಆ ಥರ ಜೋರಾಗಿ ನಡೀತಾ ಇತ್ತು. ಜಾತ್ರೆ ಎಲ್ಲ ಚೆನ್ನಾಗಿತ್ತು. ಹಾಗೆ ದೇವ್ರ ದರ್ಶನ ಪಡ್ಕೊಂಡ್ವಿ. ತುಂಬ ಗಲಾಟೆ ಇತ್ತು. ಕಾರ್ತಿಕ ಮಾಸ ಆಗಿರೋದ್ರಿಂದ ಎಲ್ಲ ಕಡೆ ಲೈಟನ್ನು ಹಚ್ಚಿದ್ರು, ರಂಗೋಲಿಗಳನ್ನು ಹಾಕ್ತಾಯಿದ್ರು. ಈ ಥರ ಇದು ದೊಡ್ಡ ಸೈಜ್ ಇದೆ ರಂಗೋಲಿ, ಸಖತ್ ದೊಡ್ಡ ರಂಗೋಲಿಯನ್ನು ಹಾಕಿ ಅದರಲ್ಲಿ ನಡುವೆ ದೀಪಗಳನ್ನು ಹಚ್ಚಿದ್ರು. ಇದೆ ನೋಡ್ರಿ ದೇವಸ್ಥಾನ. ನಾವು ದೇವಸ್ಥಾನ ಎಂಟ್ರೆನ್ಸ್ ಬಂದಿದ್ದೀವಿ ಈಗ. ಅಲ್ಲೆಲ್ಲ ಕಾಯಿಗಳನ್ನೆಲ್ಲ ಹಾಕಿದ್ದಾರೆ ನೋಡ್ರಿ, ಕಾಯಿಗಳನ್ನು ಒಡೆದು. ನಮ್ಮ ಶ್ರೀಶ ಎಲ್ಲ ದೀಪ ಹಚ್ಚೋದು ನೋಡಿ ದೀಪಾವಳಿ ಅಂತಂದೇಳಿ ಜೋರಾಗಿ ಹಾಡು ಹೇಳ್ಕೊಂತ ಅಡ್ಡಾಡ್ತಾ ಇದ್ಲು. ಅಮ್ಮ ದೀಪಾವಳಿ ಮಾಡ್ತಿದ್ದಾರೆ ಇವರು ಅಂತಂದು ಹೇಳಿ ದೀಪದ ಮುಂದೆ ನಿಲ್ಲಿಸ್ಕೊಂಡು ಒಂದೆರಡು ಫೋಟೋಗಳನ್ನು ತೆಗಿದ್ವಿ. ದೇವ್ರ ದರ್ಶನ ಮಾಡಿಕೊಂಡು ಬರೋ ತನಕ ಪೇಷನ್ಸ್ ಇರಲಿಲ್ಲ. ದೀಪ ನೋಡೋದೇ ಅವಳಿಗೆ ಖುಷಿಯಾಗಿಬಿಟ್ಟಿತ್ತು. ಆ ಕಡೆ ಈ ಕಡೆ ಎಲ್ಲ ದೇವಸ್ಥಾನ ನೋಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ದೀಪ ಅಂದರೆ ಇಷ್ಟ ಅವಳಿಗೆ. ನೋಡಿದ್ರಲ್ಲ ದೀಪಾವಳಿ ಹಬ್ಬದಲ್ಲೆಲ್ಲ ಹೇಗೆಲ್ಲ ಲೈಟ್ಸು ಪಟಾಕಿಗಳನ್ನ ಹಚ್ಚಿದ್ಲು ಅಂತ. ಹಾಗೆ ಆಮೇಲೆ ಇವ್ರು ನಮ್ಮ ಮೇಡಮ್ಮರ ಮಗಳು ಪ್ರೇಕ್ಷಾ ಅಂತಂದೇಳಿ, ಅವಳು ಕೂಡ ಬಂದಿದ್ಲು. ಅವ್ರ ಜೊತೆ ಸೇರ್ಕೊಂಡು ಅವಳು ಏನು ಮಾಡ್ತಿದ್ಲು, ಇವಳು ಅದನ್ನೇ ಮಾಡೋದು. ಹಾಗೆಲ್ಲ ಬಟ್ ಅವಳು ಜೋಡಿ ಬೇಕಾಗಿತ್ತು. ಅಕ್ಕ ಎಲ್ಲಿ ಹೋಗ್ತಾಳೆ ಅಲ್ಲಿ. ಇದು ನೋಡ್ರಿ ಕೊಡೆಕಲ್ ಬಸವಣ್ಣನವರು ಐಕ್ಯ ಆಗಿರೋ ಸ್ಥಳ. ಇಲ್ಲಿ ಒಂದು ಪುಸ್ತಕ ಇಟ್ಟಿದ್ದಾರಂತೆ. ಆ ಪುಸ್ತಕನ ಶಿವರಾತ್ರಿ ದಿನ ತೆಗಿತಾರಂತೆ. ಆ ಓಪನ್ ಮಾಡಿದಾಗ ಆ ವರ್ಷದಲ್ಲಿ ಆಗುವ ಶುಭ ಅಶುಭಗಳು ಆ ಪುಸ್ತಕದಲ್ಲಿ ಮುಂಚಿತವಾಗಿ ಅವರು ಬಸವಣ್ಣನವರು ಬರೆದಿಟ್ಟಿದ್ದಾರೆ ಅಂತಂದೇಳಿ ಇಲ್ಲಿಯೇ ಹೇಳಿಕೆ ಆಗಿದೆ. ಇದು ಅವರು ಐಕ್ಯವಾಗಿರೋ ಸ್ಥಳ ನೋಡಿ. ಈ ಥರ ಇರುತ್ತೆ. ಇಲ್ಲೆಲ್ಲ ಬಿಲ್ಡಿಂಗ್ಗಳು ಹೆಂಗಿರುತ್ತೆ ಅಂದರೆ ಹಿಂದೂ ಅರೇಬಿಕ್ ಶೈಲಿಯ ಬಿಲ್ಡಿಂಗ್ಗಳು. ಈ ಕಡೆ ಗುಮ್ಮಟನೂ ಅಲ್ಲ, ಈ ಕಡೆ ನಮ್ಮ ಥರ ನಾರ್ಮಲ್ ದೇವಸ್ಥಾನಗಳು ಇರ್ತಾವಲ್ಲ ಆ ಥರನೂ ಇರೋಂಗಿಲ್ಲ. ಮೇಲ್ಗಡೆ ಏನು ಮಾಡಿರ್ತಾರೆ, ಗುಮ್ಮಟವನ್ನು ಕೂರಿಸಿರ್ತಾರೆ. ದೇವ್ರ ದರ್ಶನ ಮಾಡ್ಕೊಂಡು ತುಂಬ ಗಲಾಟೆ ಇತ್ತು. ಅದರಲ್ಲೇ ಏನು ಮಾಡ್ತಾಯಿದ್ವಿ, ವಿಡಿಯೋ ಮಾಡ್ತಾಯಿದ್ವಿ. ಇವಳನ್ನೇ ಹಿಡಿಬೇಕಾಗಿತ್ತು. ಇವಳಿಗೆ ಎಲ್ಲ ದೀಪ ನೋಡಿದರೆ ಅಲ್ಲಿ ದೀಪ ನೋಡೋಕೆ ಹೋಗ್ತಾರೆ. ಅಲ್ಲೇನಾದರೂ ಆನೆಗೆ ಏನಾದರೂ ಕೊಂಡ್ರೆ ಅದನ್ನು ನೋಡೋಕೆ ಹೋಗ್ತಾಳೆ. ಆಮೇಲೆ ಜಾತ್ರೆ ಆಗಿರೋದ್ರಿಂದ ಕೆಲವೊಂದು ತುಂಬ ಐಟಮ್ಸ್ ಪರ್ಚೇಸ್ ಮಾಡಿದ್ದಾಳೆ. ಅಲ್ಲೆಲ್ಲ ಜಾತ್ರೆ ತುಂಬ ಗಲಾಟೆ ಇರೋದ್ರಿಂದ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಇಲ್ಲಿ ಇದನ್ನೆಲ್ಲ ಫೋಟೋಸ್ ತೊಗೊತಾ ಇದ್ವಿ, ನೋಡ್ತಾ ಇದ್ವಿ ದೇವಸ್ಥಾನವನ್ನು. ಆಮೇಲೆ ಪ್ರಸಾದ ಎಲ್ಲ ಕೊಟ್ಟರು. ಅಲ್ಲಿ ಒಂಥರ ಬೆಲ್ಲದ ಪ್ರಸಾದ ಇತ್ತು. ಆ ಪ್ರಸಾದನ ತಿನ್ನಬೇಕು ಅಂತ ತಿಂದು ಪ್ರಸಾದನ ತೊಗೊಂಬಂದ್ವಿ. ನಮ್ಮ ಅತ್ತೆಯವರು ಬಂದಿದ್ದರು. ಎಲ್ಲರೂ ಕುತ್ಕೊಂಡು ಫೋಟೋ ಸೆಕ್ಷನ್ ನಡೀತು ಒಂಚೂರು. ಅಲ್ಲಿ ಕುತ್ಕೊಂಡ್ವಿ. ಚಿನ್ನಮ್ಮ ಪ್ರೇಕ್ಷನ್ ಬಿಡ್ತಿರ್ಲೇ ಇಲ್ಲ. ಅವ್ರ ಜೊತೆ ನಮ್ಮ ಅಲ್ಲೇ ಕುತ್ಕೊಂಡು ಫೋಟೋ ತೆಗಿಸ್ಕೊತೀನಿ ಅಂತಂದೇಳಿ ಅವಳು ತುಂಬ ಫ್ರೆಂಡ್ಲಿ ಆಗಿದ್ದಾಳೆ. ನೆಕ್ಸ್ಟ್ ಜಾತ್ರೆಯಲ್ಲಿ ಎಂಟ್ರಿ ಆಯಿತು. ಜಾತ್ರೆಯಲ್ಲಿ ಜಂಪಿಂಗ್ ದೂರದಿಂದ ನೋಡ್ತಿದ್ದಂಗೆ ಜಾತ್ರೆ ಕರ್ಕೊಂಡೋಗ್ರಿ ಐಟಮ್ಸ್ ಪರ್ಚೇಸ್ ಮಾಡೋದು ಬಿಡ್ತಾಯಿಲ್ಲ, ಜಾತ್ರೆ ಕರ್ಕೊಂಡೋಗ್ರಿ ಅಂತ ಹೇಳೋದು ಬಿಡ್ತಾಯಿಲ್ಲ. ಜಂಪಿಂಗನ್ನು ಆಡ್ತಾಯಿದ್ಲು. ಅವಳಿಗೆ ಏನಾಗ್ತಾಯಿದೆ ಅಂದರೆ, ಮಕ್ಕಳು ಜೋರಾಗಿ ಜಂಪ್ ಮಾಡೋದು ಅವ್ರ ಕಾಲಿಗೆ ಹೊಡ್ತಾ ಬೀಳ್ತಿದೆ. ಅಂದರೆ ಅಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ಒಬ್ಬರು ಆಡಬೇಕು, ಇಲ್ಲ ಅಂದರೆ ಏನು ಮಾಡಬೇಕು, ಇಬ್ಬರು ಜೋಡಿಯಾಗಿ ಅಟ್ ಎ ಟೈಮ್ ಜಂಪ್ ಮಾಡಬೇಕು. ಗ್ರಿಪ್ ಸಿಗುತ್ತೆ. ಇಲ್ಲಾಂದರೆ ಆಗಲ್ಲ ಅದು. ಅವರೆಲ್ಲ ದೊಡ್ಡ ಮಕ್ಕಳಿದ್ರಲ್ಲ, ಅವರೆಲ್ಲ ಜಂಪ್ ಮಾಡ್ತಾಯಿದ್ರು. ಇವಳಿಗೆ ಅದು ಗ್ರಿಪ್ ಸಿಗ್ತಾ ಇರಲಿಲ್ಲ. ಅದು ರಿಟರ್ನ್ ಅವಳು ಕಾಲಿಗೆ ಹೊಡಿತಾ ಇತ್ತು. ಕಾಲಿಗೆ ಹೊಡಿತಾ ಇರೋದ್ರಿಂದ ಏನು ಮಾಡ್ತಾಯಿದ್ಲು, ಆಗ್ತಾ ಇರಲಿಲ್ಲ ಅವಳಿಗೆ. ನಾನು ಒಲ್ಲೆ ಅಂತ ಬರ್ತಾಯಿದ್ಲು. ಕೆಲವೊಂದು ಸೈಡ್ ಏನು ಮಾಡಿರ್ತಾರೆ, ಚಿಕ್ಕ ಮಕ್ಕಳು ಜಂಪ್ ಮಾಡೋದಿರುತ್ತಲ್ಲ, ಅದರಲ್ಲಿ ಅಷ್ಟೊಂದು ಮೂಮೆಂಟ್ ಆಗಂಗಿಲ್ಲ, ಸುಮ್ಮನೆ ಆಡ್ತಾ ಇರ್ತಾಳೆ. ಇಲ್ಲೇನಾಗ್ತಾಯಿತ್ತು, ಸ್ವಲ್ಪ ಜಾಸ್ತಿ ಮೂಮೆಂಟ್ ಆಗೋದ್ರಿಂದ ಭಯ ಪಡ್ಕೊತಾ ಇದ್ಲು. ಹೆಚ್ಚು ಅವಳಿಗೆ ಕೈ ಇಟ್ಕೊಂಡೆ ನಾವು ಜಂಪ್ ಮಾಡಿಸೋದು. ಜಂಪ್ ಮಾಡ್ತಾ ಇರ್ತಾಳೆ ನೋಡ್ರಿ, ಹೀಗೆ ಕೈ ಇಟ್ಕೊಂಡು ಜಂಪ್ ಮಾಡಬೇಕು. ಅವರು ಒಳಗಡೆ ಕಳಿಸಮ್ಮ, ಮಿಡಲ್ ಕಳಿಸು ಅಂತ ಹೇಳ್ತಿದ್ದಾರೆ. ಇವಳು ನೋಡಲಿಕ್ಕೆ ನಾನು ಬಿಟ್ಟು ಹೋಗೋಕೆ ರೆಡಿ ಇಲ್ಲ, ನೀನು ಇಟ್ಕೊಂಡಿರು, ನಾನು ಇಟ್ಕೊಂಡಿರು ಅಂತಂದು ಹೇಳ್ತಾ ಇದ್ಲು. ಆಮೇಲೆ ಮತ್ತೆ ಪ್ರೇಕ್ಷನ್ನು ಕೈ ಇಟ್ಕೊಳಕ್ಕೆ ಹೋದ್ಲು, ಇಟ್ಕೊತಾ ಇಲ್ಲ ಅವಳು ಜಂಪಿಂಗ್ ಫೋರ್ಸಿಗೆ ಇವಳು ಜಂಪಿಂಗ್ ಫೋರ್ಸಿಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಆಮೇಲೆ ಕಾಲು ನೋವಾಯಿತು ಅಂತಂದೇಳಿ ಕೂರಿಸ್ ನಾನು ಇಲ್ಲೇ ಕೂರ್ತೀನಿ ಅಂತಂದೆಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನೇ ಫೀಲ್ ಮಾಡಿದ್ಲು. ಚೆನ್ನಾಗಿ ಅನಿಸ್ತಾ ಇತ್ತು. ಅವ್ರ ಮಕ್ಕಳಿಗೆಲ್ಲ ಸ್ವಿಮ್ಮಿಂಗ್ ಎಲ್ಲ ನೋಡಿದ್ಲು. ಅಲ್ಲೆಲ್ಲ ಸ್ವಿಮ್ಮಿಂಗ್ ಹೋಗೋಕ್ಕಾಗಲಿಲ್ಲ ಇವಳೊಬ್ಬಳಿಗೆ. ಆದರೂ ಒಬ್ಬ ಮಕ್ಕಳು ಮಾತ್ರ ಕೂತ್ಕೊಂಡು ಹೋಗ್ರಿ ಅಂತಂದರು. ಪ್ರೇಕ್ಷಾ ಭಯ ಪಡ್ಕೊಂಡ್ಲಿಲ್ಲ, ನಾನು ಹೋಗಲ್ಲ ಸ್ವಿಮ್ಮಿಂಗಿಗೆ ಅಂತೇಳಿ. ಇವಳೊಬ್ಬಳೆ ಆಗಿದ್ರಿಂದ ಹೋಗಲಿಲ್ಲ. ನಾನು ಒಲ್ಲೆ ಅಂತ ಹೇಳ್ತಿದ್ಲು. ಹೀಗೆ ಕುಂತಲ್ಲೇ ಅದು ಮ್ಯೂಸಿಕ್ ಬೇರೆ ಹಾಕಿದ್ರಲ್ಲ, ಜೋರಾಗಿ ಸಾಂಗ್ಸ್ ಮ್ಯೂಸಿಕ್ ಹಾಕಿದ್ರು. ಆ ಸಾಂಗಿನ ಕಡೆ ಒಂದು ಲಕ್ಷ್ಯ ಅವಳಿಗೆ. ಡ್ಯಾನ್ಸ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಜಂಪ್ ಮಾಡಬೇಕು ಅಂತಂದೇಳಿ ಸಾಂಗು ರಿದಮ್ ಜೋರಾಗಿ ಬರ್ತಿದ್ದಂಗೆ ನಿಂತ್ಕೊಂಡಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ಲು.
ಪ್ರೇಕ್ಷಾನು ಹೊರಗಡೆ ಬಂದುಬಿಟ್ಲು. ಇವಳು ಬಂದ ತಕ್ಷಣ ಇಲ್ಲಿ ಟ್ರೈನ್ ನೋಡಿದ್ಲು. ಅದು ಐ ಆಮ್ ಹ್ಯಾಪಿ ಟ್ರೈನ್ ಮೂವಿಂಗ್ ಆನ್ ದ ಲೈನ್ ಅಂತಂದೇಳಿ ಒಂದು ಸಾಂಗ್ ಇದೆ ಅಲ್ಲ, ಅದನ್ನು ನೋಡಿದ ತಕ್ಷಣ ಅವಳಿಗೆ ಟ್ರೈನ್ ಆಡಬೇಕು ಟ್ರೈನಲ್ಲಿ ಅಂತಂದು ಹೇಳಿ ಹಠ ಮಾಡ್ತಾಯಿದ್ಲು. ಅದಕ್ಕೆ ಟ್ರೈನಲ್ಲಿ ಕುತ್ಕೊಂಡು ಹೋಗ್ತಾಯಿದ್ರು. ಹಿಂಗೆ ಕುತ್ಕೊಂಡು ಹೋಗ್ತಾ ಇದ್ದಾರೆ. ಇದು ಟ್ರೈನ್ ರಿವರ್ಸ್ ಹೋಗ್ತಾ ಇದೆ. ಅದು ಏನು ಅವ್ರಿಗೆ ಫೀಲ್ ಅನಿಸಲ್ಲ. ರಿವರ್ಸ್ ಹೋಗುತ್ತೆ ನೋಡ್ರಿ, ಹಿಂಗೆ ರಿವರ್ಸ್ ಹೋಗ್ತಾ ಇದೆ. ಮತ್ತು ಅವ್ರಿಗೆ ಸ್ಟಾಪ್ ಮಾಡೋಕ್ಕೆ ಹೇಳಿದ್ವಿ. ಇಲ್ಲ, ಇದು ರಿವರ್ಸ್ ಹೋದರೆ ಅವ್ರಿಗೆ ಫೀಲ್ ಗೊತ್ತಾಗಲ್ಲ ಟ್ರೈನ್ ಹೋಗಿರೋದು, ಮತ್ತು ಸೀದಾ ಕೂರಿಸ್ರಿ ಅಂತಂದೇಳಿ. ಪಾಪ ನಮ್ಮ ಎರಡೇ ಮಕ್ಕಳು ಆಡ್ತಾ ಇದ್ದಿದ್ದರಿಂದ ಅವ್ರೇನು ಇದು ಮಾಡಲಿಲ್ಲ, ಏನೋ ಆರ್ಗ್ಯೂ ಮಾಡಲಿಲ್ಲ, ಸುಮ್ಮನೆ ಕೂರಿಸ್ಕೊಂಡು ಆಟ ಆಡಿಸಿದ್ರು. ಇಲ್ಲೇನಾಗಿತ್ತು ಅಂದರೆ ಒಂದು 5 ರೌಂಡ್ ಅಷ್ಟೇ ಓಡಿಸಿರೋದು ಅವರು. ತುಂಬ ಜಾಸ್ತಿನೂ ಓಡಿಸ್ಲಿಲ್ಲ, ಸ್ಲೋ ಆಗಿ ಓಡ್ಸೋಕ್ಕೆ ಹೇಳಿದ್ವಿ. ಇವಳು ಚಿಕ್ಕವಳಿದ್ಲಲ್ಲ, ಅದಕ್ಕೆ ನೋಡ್ರಿ ಹೆಂಗೆ ಎಂಜಾಯ್ ಮಾಡ್ತಿದ್ದಾಳೆ. ಖುಷಿನೇ ಖುಷಿ. ಟ್ರೈನ್ ಅದಪ್ಪ ಅಂತಲೇ ಸೌಂಡ್ ಮಾಡ್ತಿದ್ದಂಗೆಲ್ಲ ಅವಳೇ ಚುಕ್ 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 ಅಂತಿದ್ಲು. ಹೀಗೆ ಒಂದು 5 ರೌಂಡ್ ಆಡಿಸ್ತಾರೆ ಅಷ್ಟೇ. ಇದನ್ನು ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಮಕ್ಕಳಿಗೆಲ್ಲ. ಚಿಕ್ಕ ಟ್ರೈನು ಕುತ್ಕೊಂಡು ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಹೆಲಿಕಾಪ್ಟರ್ಸ್ ಎಲ್ಲ ಬರ್ತಿದ್ವಲ್ಲ, ಆ ಥರ ಚಿಕ್ಕ ಟ್ರೈನ್ ಎಕ್ಸ್ಪೀರಿಯೆನ್ಸು. ಗೊತ್ತಿದ್ದಾಳೆ ಅವಳು, ಎಷ್ಟೊಂದು ಸಾರಿ ಟ್ರೈನಲ್ಲಿ ಹೋಗಿದ್ದೀವಿ, ಅವಳಿಗೆಲ್ಲ ಗೊತ್ತಿದೆ. ಆದ್ರೂ ಆಟದ ಟ್ರೈನ್ ಅಂದರೆ ಇಷ್ಟ ಅಲ್ವಾ, ಹೀಗೆ ಆಡ್ತಾಯಿದ್ಲು, ನೋಡ್ತಾಯಿದ್ಲು ಆ ಕಡೆ ಈ ಕಡೆ ಎಲ್ಲ. ನಾವು ಹತ್ತಿರ ಬಂದ ತಕ್ಷಣ ಅದು ಸ್ವಲ್ಪ ಜೋರಾಯ್ತಲ್ಲ, ಮುಖ ಚಿಕ್ಕದಾಗಿತ್ತು. ಅಯ್ಯೋ ಜೋರಾದ ತಕ್ಷಣ ನೋಡ್ರಿ ಒಂಥರ ಬೈದಿಂದ ನೋಡ್ತಿದ್ದಾಳೆ. ನೆಕ್ಸ್ಟ್ ಅದಾದ ತಕ್ಷಣ ಇದೆ ಜಂಪಿಂಗಲ್ಲಿ ಮತ್ತು ಅವ್ರ ಪಾಪ ಕರ್ಕೊಂಡು ಹೋದ್ರು. ಅವ್ರಿಗೆ ಸರಿ ಹೋಗಲಿಲ್ಲ ನಿಂತ್ಕೊಂಡು ಆಡಿಸ್ಲಿಕ್ಕೆ, ಒಂಥರ ಅವಳಿಗೆ ಇಂಬ್ಯಾಲೆನ್ಸ್ ಆಗ್ತಾಯಿತ್ತು. ಹತ್ಕೊತ ಹೊರಗೆ ಬಂದುಬಿಟ್ಲು ಜಂಪಿಂಗ್ ಆಡಬೇಕಾದ್ರೆ. ನೆಕ್ಸ್ಟ್ ಇದು ಛೋಟಾ ಭೀಮ್ದು ಕಾರಲ್ಲಿ ಕುತ್ಕೊಂಡಿದ್ಲು. ಕಾರಲ್ಲಿ ಕುತ್ಕೊಂಡ್ರು ಅವಳು ಒಬ್ಬಳನ್ನೇ ಕೂರಿಸಿ ತಿರುಗಿಸೋಕ್ಕೆ ಅವ್ರ ಪಾಪ ರೆಡಿ ಇರಲಿಲ್ಲ. ಅವಳು ಹೋಗೋಕ್ಕೆ ರೆಡಿ ಇರಲಿಲ್ಲ. ನಾನು ಒಬ್ಬಳೇ ಕುತ್ಕೊಂಡು ಹೋಗ್ತೀನಿ ಅಂತಂದೇಳಿ. ಅದು ಹೋಗ್ತಾ ಹೋಗ್ತಾ ಸ್ಪೀಡ್ ಆಗುತ್ತಲ್ಲ, ಹಿಡ್ಕೊಂಡು ಕೂಡಬೇಕಾಗತ್ತೆ. ಅದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಜಾಸ್ತಿ ಆದಂಗೆ ಮಕ್ಕಳೆಲ್ಲ ಹೊರಗಡೆ ಚಿಮ್ದಂಗೆ ಫೀಲ್ ಆಗುತ್ತೆ. ಈ ಬೇರೆ ಮಕ್ಕಳಲ್ಲಿ ಕೂರಿಸ್ಕೊಳ್ರಿ ಅಂದರೆ ಅವರು ಕೂರಿಸ್ಕೊಳಕ್ಕೆ ರೆಡಿ ಇಲ್ಲ. ಅವ್ರಿಗೆ ಒಬ್ಬರೇ ಆಡಬೇಕು ಅನ್ನೋದು ಮಜಾ ಸಿಗುತ್ತೆ. ಈ ಚಿಕ್ಕ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡೋ ಮೈಂಡ್ ಸೆಟ್ ಅವ್ರಿಗಿರಂಗಿಲ್ಲ. ಅದು ಮತ್ತು ಶ್ರೀಶಾ ಒಂದು ರೌಂಡೇನೋ ಸುತ್ಕೊಂಡು ಬಂದುಬಿಟ್ಲು ಅಷ್ಟೇ. ಜಾಸ್ತಿ ನಾವು ಸ್ಪೀಡಾಗಿ ಸುತ್ತಲಿಕ್ಕೆ ಹೇಳಿಲ್ಲ ಅವಳಿಗೆ. ಸ್ವಲ್ಪ ಸ್ಲೋದಲ್ಲಿ ಸುತ್ತಿಸಮ್ಮ ಅಂತ ಹೇಳಿದ್ವಿ. ಸ್ಲೋದಲ್ಲಿ ಸುತ್ತಕೊಂಡು ಒಂದು ರೌಂಡ್ ಸುತ್ತಕೊಂಡು ಬಂದಳು. ಜೀಪ್ ಆಟನೂ ಚೆನ್ನಾಗಿತ್ತು. ಚಿಕ್ಕ ಮಕ್ಕಳು ಇರ್ತಾರೆ, ತುಂಬ ಸ್ಪೀಡೇನು ಇರೋಂಗಿಲ್ಲ, ಅಂದರೆ ಮೋಟ್ರ್ ಕನೆಕ್ಷನ್ ಇರೋಂಗಿಲ್ಲ. ಇವರೇ ಸುತ್ತೋದ್ರಿಂದ ಏನಾಗುತ್ತೆ ಅಂದರೆ ಹಾಗೆ ಸ್ಲೋ ಆಗಿ ಸುತ್ತಕೊಂಡು ಬಂದು ನಿಲ್ಲಿಸ್ತಾರೆ. ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತಲ್ಲ ಜಾತ್ರೆಯಲ್ಲಿ, ಮತ್ತು ಅವರೇನು ಆಡಿ ಎಂಜಾಯ್ ಮಾಡಬೇಕು. ಹಾಗೆ ಅವಳು ಛೋಟಾ ಭೀಮ್ ನೋಡ್ತಿದ್ಲು. ಛೋಟಾ ಭೀಮಿಂದು ಗದೆ ಅಂತೆ, ಒಂದು ಜುಟ್ಟಂತೆ. ಲಿಟ್ಲು ಭೀಮು ಛೋಟಾ ಭೀಮು ಎರಡೂ ಒಂದೇನಾ ಅಂತಂದು, ಇಲ್ಲ ಅದು ಹನುಮಾನು ಅಂತಂದು ಹೇಳ್ತಿದ್ವಿ. ಗೊತ್ತಾಗಲ್ಲಲ್ಲ ಹನುಮಾನ್ದು ಛೋಟಾ ಭೀಮ್ದು ಕನ್ಫ್ಯೂಸ್ ಆಗುತ್ತೆ. ಇದು ದೊಡ್ಡ ಟ್ರೈನು ಸ್ವಲ್ಪ ಮೂವಿಂಗ್ ಜಾಕ್ ಟೈಪ್ ಮೇಲೆ ಕೆಳಗೆ ಹೋಗ್ತಾ ಇತ್ತು. ಅವ್ರಿಗಾದ್ರೂ ಸ್ಲೋನೇ ಓಡಿಸ್ಲಿಕ್ಕೆ ಹೇಳಿದ್ವಿ. ಅವರು ಸ್ಲೋನೇ ಓಡಿಸಿದ್ರು. ನಾವು ಮೇಡಮರು ಆಮೇಲೆ ಮತ್ತೆ ಇವರು ನಾವೆಲ್ಲರೂ ಕುತ್ಕೊಂಡು ಒಂದು ರೌಂಡ್, ಅದೇನಿಲ್ಲ ಸುಮ್ಮನೆ 5 ರೌಂಡ್ಸ್ ಹಿಂಗೆ ಸ್ಲೋ ಆಗಿ ಹೋಗಿ ಬಂತು. ಏನೋ ಒಂಥರ ಜಾತ್ರೆ ಮಾಡಿದ್ವಪ್ಪ ಅನ್ನೋ ಥರ ಅನುಭವ. ಶ್ರೀಶಾ ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ಲು. ಇವಳಿಗೋಸ್ಕರನೇ ನಾವು ಹೋಗಿದ್ದು. ಇವಳಿಗೆ ದೊಡ್ಡ ಟ್ರೈನ್ ಹತ್ತೋಣ, ಚಿಕ್ಕ ಟ್ರೈನ್ ಸಾಕು, ದೊಡ್ಡ ಟ್ರೈನ್ ಹತ್ತೋಣ ಅಂತ ಹೇಳ್ತಾ ಇದ್ಲು. ಅದಕ್ಕೆ ದೊಡ್ಡ ಟ್ರೈನ್ ಕುತ್ಕೊಳ್ಳೋಣ ಅಂತಂದರೆ ದೊಡ್ಡ ಟ್ರೈನಲ್ಲಿ ಕುತ್ಕೊಂಡ್ವಿ. ಅದೇನು ಭಾಳ ಸ್ಪೀಡಾಗಿ ಹೋಗಲಿಲ್ಲ, ಹಾಗೆ ಸುಮ್ಮನೆ ಅದು ಕೂಡ ಸ್ಲೋದಲ್ಲಿ ಹೋಗಿಸ್ಕೊಂಡು ಬಂದ್ವಿ. ಅದು ಇದೆ ನೋಡ್ರಿ, ಮೂವ್ ಆಗುತ್ತೆ. ಮತ್ತೊಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಹೋಗುತ್ತಲ್ಲ, ಅವಾಗ ಸ್ವಲ್ಪ ಭಯ ಅನಿಸುತ್ತೆ. ಚೆನ್ನಾಗಿತ್ತು. ಒಂದು ರೌಂಡ್ ಹೋಗಿ ಬಂದ ಮೇಲೆ ನಾನು ಮೂಮೆಂಟ್ ಆಗ್ತಾ ಇರಬೇಕಾದ್ರೆ ವಿಡಿಯೋ ಮಾಡಿಲ್ಲ. ನೆಕ್ಸ್ಟ್ ಆಯಿತು, ನಾವು ಒಂದು 5 ರೌಂಡ್ ಹೋಯ್ತಿದ್ದು ಕೂಡ. 5 ರೌಂಡ್ ಹೋಗಿ ಬಂದು ಇಳಿದ್ವಿ. ಇನ್ನೇನು ಕಲರ್ಫುಲ್ ಆಗಿತ್ತಲ್ಲ, ಅದನ್ನೇ ನೋಡ್ತಾ ಇದ್ಲು. ಅವಳಿಗೆ ಅದು ಕಲರ್ಫುಲ್ ಸ್ಟಾಪು ಹೀಗೆಲ್ಲ ನೋಡೋದನ್ನೇ ಮಜಾ ಅನ್ನಿಸ್ತಾ ಇತ್ತು. ಅದನ್ನೇ ನೋಡೋಕೆ ಅಮ್ಮ ಅದು ಐತಿ ಇದು ಐತಿ ಅಂತಂದೇಳಿ ಹೇಳ್ತಾ ಇದ್ಲು. ಅಲ್ಲೆಲ್ಲ ಇಟ್ಟಿದ್ದವು ಕಾರ್ಟೂನ್ಸ್ ಫೋಟೋಸ್ ಎಲ್ಲ ಇದ್ದವರ, ಅದನ್ನೆಲ್ಲ ನೋಡಿ ಹೇಳ್ತಾ ಇದ್ಲು. ಫ್ರೆಶಾಗೆ ಒಂದು ರೌಂಡ್ ಮತ್ತು ಎಕ್ಸ್ಟ್ರಾ ಸುತ್ತಿಸ್ಕೊಂಬಂದ್ರು. ಅದು ಡಿಸ್ಕೋ ಡ್ಯಾನ್ಸಿಂದು ಅದು ನೋಡ್ರಿ ಆ ಥರ ಹೋಗ್ತಾ ಇದೆ. ಅದನ್ನೆಲ್ಲ ನೋಡ್ತಾ ಇದ್ಲು. ಜೋರಾಗಿ ಕೆಳಗಡೆ ಮೇಲ್ಗಡೆ ಎಲ್ಲ ಹೋಗೋದು ತುಂಬ ಭಯ ಅನಿಸುತ್ತೆ. ಅದನ್ನೊಂದ್ಸಲ ಆಡಿದ್ವಿ. ಹೀಗೆ ಮತ್ತು ಕೆಲವೊಂದು ಕಡೆ ಫೋಟೋಸ್ ತಗೊಂಡ್ವಿ. ಫೋಟೋ ಸೆಕ್ಷನ್ ಎಲ್ಲ ಆಯಿತು. ತುಂಬ ಬಂದಿದ್ವು ಗೇಮ್ಸ್ ಎಲ್ಲ ಬಂದಿದ್ವು. ಚಿಕ್ಕ ಮಕ್ಕಳು ಕೆಲವೊಂದಿಷ್ಟು ಆಡಿದರು. ನಮಗೆ ಕೂಡ ಭಯ ಅನ್ನಿಸ್ತಾ ಇತ್ತು. ನೈಟ್ ಟೈಮು ಕೊಡೆಕಲ್ ಜಾತ್ರೆ ಚೆನ್ನಾಗಿತ್ತು. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.